Introducing the Google Pixel 7a. ಹಾಯ್ ಹಲೋ ನಮಸ್ತೆ, ನಾನು ಅಶ್ವಿನಿ. ನೀವು ನೋಡ್ತಾ ಇದ್ದೀರಾ ಕನ್ನಡ ಅನ್ಬಾಕ್ಸ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನೀವೇನಾದ್ರೂ ನನ್ನ ಫೇವ್ರೇಟ್ ಸ್ಮಾರ್ಟ್ ಫೋನ್ ಯಾವುದು ಅಂತ ಕೇಳಿದ್ರೆ ಇವತ್ತಿಗೂ ನಾನು ಅನ್ಡೌಟೆಡ್ಲಿ ಗೂಗಲ್ ಪಿಕ್ಸೆಲ್ 4a ಅಂತಾನೆ ಹೇಳ್ತೀನಿ. ನನಗೆ ಗೂಗಲ್ ಪಿಕ್ಸೆಲ್ಸ್ ಅಂದ್ರೆ ತುಂಬಾನೇ ಇಷ್ಟ ಬಿಕಾಸ್ ಆಫ್ 2 ರೀಸನ್ಸ್. ಒಂದು, ಕ್ಯಾಮ್ರಾ ಕ್ವಾಲಿಟಿ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಅಂಡ್ ಕ್ಲೀನ್ ಆಂಡ್ರಾಯ್ಡ್ ಎಕ್ಸ್ಪೀರಿಯನ್ಸ್ ಇರುತ್ತೆ, ಯಾವುದೇ ಒಂದು ಬ್ಲೋಟ್ ವೇಸ್ ಇರೋದಿಲ್ಲ. ಈ 2 ರೀಸನ್ಸ್ ಅಂತಾನೆ ಹ್ಯೂಜ್ ಫ್ಯಾನ್ ಬೇಸ್ ಇದೆ ಅಂತಾನೆ ಹೇಳ್ಬೋದು ಗೂಗಲ್ ಪಿಕ್ಸೆಲ್ಸ್ಗೆ. ಅಂಡ್ ನಮ್ಮೆಲ್ಲರಿಗೂ ಗೊತ್ತೇ ಇದೆ, ರೀಸೆಂಟ್ಲಿ ಗೂಗಲ್ ಪಿಕ್ಸೆಲ್ 7a ಕೂಡ ಲಾಂಚ್ ಮಾಡಿದ್ದಾರೆ. ಅದನ್ನ ನಾನು ಇವತ್ತು ಫ್ಲಿಪ್ಕಾರ್ಟ್ ಅಲ್ಲಿ ಪರ್ಚೇಸ್ ಮಾಡಿದೀನಿ, ಇವತ್ತು ಬಂದಿದೆ. ಸೊ ಇವತ್ತು ನಾನು ಇದನ್ನ ಅನ್ಬಾಕ್ಸ್ ಮಾಡಿ ನಿಮ್ ಜೊತೆ ಹಾನೆಸ್ಟ್ ರಿವ್ಯೂನ ಶೇರ್ ಮಾಡ್ತೀನಿ. ಇದು ರಿಯಲಿ ವರ್ತಾ ಪರ್ಚೇಸ್ ಮಾಡೋದು, ಪ್ರೈಸ್ ಎಷ್ಟು, ಏನೆಲ್ಲ ಫೀಚರ್ಸ್ ಇದೆ, ಪರ್ಫಾರ್ಮೆನ್ಸ್ ಹೇಗಿದೆ ಅಂಡ್ ಕ್ಯಾಮ್ರಾ ಹೇಗಿದೆ, ಇದ್ರ ಬಗ್ಗೆ ಪೂರ್ತಿ ಇನ್ಫಾರ್ಮೇಶನ್ ಶೇರ್ ಮಾಡ್ತೀನಿ. ಇನ್ನೇನು ವೇಟ್ ಮಾಡೋದು, ಲೆಟ್ಸ್ ರೋಲ್ ದ ಇಂಟ್ರೋ ಅಂಡ್ ಲೆಟ್ ಅಸ್ ಮೇಕ್ ದಿಸ್ ಅನ್ಬಾಕ್ಸಿಂಗ್ ಮೋರ್ ಇಂಟ್ರೆಸ್ಟಿಂಗ್. Google Pixel 7a, the only phone with all that, finally available on the A series. Engineered by Google. ಈ ಸ್ಮಾರ್ಟ್ ಫೋನ್ ಬಂದು ನಮಗೆ 3 ಡಿಫರೆಂಟ್ ಕಲರ್ಸ್ ಅಲ್ಲಿ ಅವೈಲೇಬಲ್ ಇದೆ. ಸ್ನೋ ವೈಟ್, ಚಾರ್ಕೋಲ್ ಬ್ಲಾಕ್ ಅಂಡ್ ಸಿ ಬ್ಲೂ ಕಲರ್. ನನಗೆ ಸಿ ಬ್ಲೂ ಕಲರ್ ಸಖತ್ತು ಡಿಫರೆಂಟ್ ಅಂಡ್ ಹೈಲೈಟ್ ಕಾಣಿಸ್ತು, ಸೊ ಅದರಿಂದ ನಾನು ಸಿ ಬ್ಲೂ ಕಲರ್ ನ ಪರ್ಚೇಸ್ ಮಾಡಿದ್ದೀನಿ. ಅಂಡ್ ಈ ಸ್ಮಾರ್ಟ್ ಫೋನ್ ಬಂದು ನಮಗೆ ಓನ್ಲಿ 1 ವೇರಿಯಂಟ್ ಅಲ್ಲಿ ಅವೈಲೇಬಲ್ ಇದೆ, 8GB ಅಂಡ್ 128GB. ಇನ್ನು ಬಾಕ್ಸ್ ಪ್ರೈಸ್ ಬಂದು ನಮಗೆ 43,999 ಇದೆ. ಫ್ಲಿಪ್ಕಾರ್ಟ್ ಅಲ್ಲಿ ಕೂಡ ಅಷ್ಟೇ ನಮಗೆ ಪ್ರೈಸ್ ಬಂದು 43,999 ಇದೆ. ಬಟ್ ನಿಮ್ಮ ಹತ್ರ ಏನಾದರೂ HDFC ಕಾರ್ಡ್ ಇದ್ರೆ ನಮಗೆ 4,000 rupees ಡಿಸ್ಕೌಂಟ್ ಕೂಡ ಸಿಗುತ್ತೆ. ಓವರ್ ಆಗಿ ನಾನು ಈ ಸ್ಮಾರ್ಟ್ ಫೋನ್ಗೆ ಪೇ ಮಾಡಿದ್ದು ಬಂದು 39,999 rupees. ಸೊ ಬನ್ನಿ ಈಗ ಅನ್ಬಾಕ್ಸಿಂಗ್ ಸ್ಟಾರ್ಟ್ ಮಾಡೋಣ. ಫೋನ್ ಹೇಗಿದೆ ಅಂತ ನೋಡೋಣ. ಎಸ್, ಇದನ್ನ ಅನ್ಬಾಕ್ಸ್ ಮಾಡೋದು ಕೂಡ ತುಂಬಾನೇ ಈಸಿ. ಜಸ್ಟ್ ನಮ್ಗೆ ಇಲ್ಲಿ ಆರೋ ಮಾರ್ಕ್ ಕೊಟ್ಟಿದ್ದಾರೆ, ಅದನ್ನ ಜಸ್ಟ್ ಈ ತರ ಪುಲ್ ಮಾಡಿದ್ರೆ ಆಯ್ತು. ಈ ಆಪಲ್ ಫೋನ್ಸ್ ಅನ್ಬಾಕ್ಸ್ ಮಾಡ್ತೀವಲ್ಲ, ಆ ಫೀಲ್ ಕೊಡ್ತಿದೆ ನನಗೆ. ವಾವ್, ಸಖತ್ತು ಈಸಿಯಾಗಿ ಬಾಕ್ಸ್ ಬಂತು. ವಾವ್, ಹಿಯರ್ ಕಮ್ಸ್ ದ ಮೊಬೈಲ್. ನೋಡಿ ಮೊಬೈಲ್ ಎಷ್ಟು ಚೆನ್ನಾಗಿದೆ. ಸೊ ಫ್ರಂಟ್ ಅಲ್ಲಿ ನಮಗೆ ಒಂದು ಪ್ರೊಟೆಕ್ಷನ್ ಶೀಟ್ ತರ ಜಸ್ಟ್ ರ್ಯಾಪ್ ಮಾಡಿಬಿಟ್ಟಿದ್ದಾರೆ. ಈ ತರ ಇದೆ ಮೊಬೈಲ್ಗೆ ಆಮೇಲೆ ಬರೋಣ. ಬಾಕ್ಸಲ್ಲಿ ಇನ್ನೇನೇನಿದೆ ಅಂತ ಚೆಕ್ ಮಾಡೋಣ. ಆಬ್ವಿಯಸ್ಲಿ ಪ್ಯಾಕೇಜಿಂಗ್ ನೋಡಿದ ತಕ್ಷಣ ಗೊತ್ತಾಗಿರುತ್ತೆ ನಮಗೆ ಚಾರ್ಜಿಂಗ್ ಬ್ರಿಕ್ ಕೊಟ್ಟಿರಲ್ಲ ಅಂತ. ಟೈಪ್ ಸಿ ಟು ಟೈಪ್ ಸಿ ಚಾರ್ಜಿಂಗ್ ಕೇಬಲ್ನ ಕೊಟ್ಟಿದ್ದಾರೆ. ಗುಡ್. ಆ್ಯಕ್ಚುಲಿ ಇದರಲ್ಲಿ ನಮಗೆ ಟೈಪ್ ಎ ಟು ಟೈಪ್ ಸಿ ಅಡಾಪ್ಟರ್ ಕೂಡ ಕೊಟ್ಟಿದ್ದಾರೆ, USB ಅಡಾಪ್ಟರ್ ಕೂಡ ಕೊಟ್ಟಿದ್ದಾರೆ, ವಿಚ್ ಇಸ್ ಆ್ಯಕ್ಚುಲಿ ಗುಡ್ ಥಿಂಗ್. ಬ್ರಿಕ್ ಅಂತೂ ಕೊಟ್ಟಿಲ್ಲ ಅವರು. ಸೊ ಇಲ್ಲೊಂದು ಸ್ಮಾಲ್ ಪ್ಯಾಕೇಜ್ ಇದೆ. ಬ್ಯಾಕ್ ಸೈಡ್ ನಮಗೆ ಸಿಮ್ ಎಜೆಕ್ಟರ್ ಟೂಲ್ ಕೂಡ ಕೊಟ್ಟಿದ್ದಾರೆ. ಸೊ ಇದ್ರ ಮೇಲೆ ನಾವು ಗೂಗಲ್ ಪಿಕ್ಸೆಲ್ ಅವ್ರ ಬ್ರ್ಯಾಂಡಿಂಗ್ ನೋಡ್ಬೋದು. ಲೋಗೋ ಕೂಡ ಇಲ್ಲಿದೆ. ಸ್ಮಾಲ್ ಡಾಕ್ಯುಮೆಂಟೇಶನ್ ಪೇಪರ್ ಕೂಡ ಕೊಟ್ಟಿದ್ದಾರೆ ಅವರು. ಸೊ ಗೂಗಲ್ ಅಂತ ಬರ್ತಿದ್ದಾರೆ. ಸೊ ಏನಾದರೂ ಹೆಲ್ಪ್ ಬೇಕು ಅಂದರೆ ಜಸ್ಟ್ ನಾವು ಇದನ್ನು ನೋಡಿದ್ರೆ ಸಾಕು, ಇದರಿಂದ ನಾವು ಹೆಲ್ಪ್ ಕೂಡ ಈಸಿಯಾಗಿ ಆಕ್ಸೆಸ್ ಮಾಡ್ಕೋಬೋದು. ಆ್ಯಂಡ್ ಹೇಗೆ ಸ್ಮಾರ್ಟ್ ಫೋನ್ನ ಯೂಸ್ ಮಾಡೋದು ಅಂತ ಡೀಟೇಲ್ ಇನ್ಫಾರ್ಮೇಷನ್ ನಮಗೆ ಯೂಸರ್ ಮ್ಯಾನ್ಯುಯಲ್ ಕೊಟ್ಟಿರ್ತಾರೆ. ತುಂಬಾ ಕಾಂಪ್ಯಾಕ್ಟ್ ಆಗಿದೆ ಅಷ್ಟೇ, ಬಾಕ್ಸಲ್ಲಿ ಇನ್ನೇನೂ ಇಲ್ಲ. ಸೊ ಈಗ ನಮ್ಮ ಮೇನ್ ಫೋನ್ ಬರೋಣ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ, ಸಕ್ಕದಾಗಿದೆ ಅಲ್ಲ ಲುಕ್ ಇದು. ಸೊ ಫಸ್ಟ್ ಇದನ್ನು, ಸೊ ಮೊಬೈಲ್ ನೋಡೋದಕ್ಕೆ ಈ ಥರ ಇದೆ. ನೋಡೋದಕ್ಕೆ ಸಖತ್ತು ಕಾಂಪ್ಯಾಕ್ಟ್ ಆಗಿದೆ. ನನ್ನ ಕೈಗಂತೂ ಪರ್ಫೆಕ್ಟ್ ಆಗಿದೆ ಅಂತಲೇ ಹೇಳ್ಬೋದು. ಸಖತ್ತಾಗಿದೆ, ಒಳ್ಳೆ ಪ್ರೀಮಿಯಂ ಲುಕ್ ಕೊಡ್ತಾ ಇದೆ. ಸೊ ಬನ್ನಿ ಈಗ ಬೂಟ್ ಮಾಡೋಣ. ಸ್ಮಾರ್ಟ್ ಫೋನ್ ನ ಇನ್ ಹ್ಯಾಂಡ್ ಫೀಲ್ ಬಗ್ಗೆ ಮಾತಾಡಬೇಕು ಅಂದ್ರೆ ಸೀರಿಯಸ್ಲಿ ನೋಡೋದಕ್ಕಂತೂ ಸಖತ್ತು ಪ್ರೀಮಿಯಂ ಆಗಿದೆ. ನನ್ನ ಕೈಗಂತೂ ಪಕ್ಕಾ ಫಿಟ್ ಆಗ್ತಾ ಇದೆ, ಸಖತ್ತು ಕಾಂಪ್ಯಾಕ್ಟ್ ಆಗಿದೆ ಅಂತ ಹೇಳ್ಬೋದು. ಅಂಡ್ ಮೋಸ್ಟ್ಲಿ ತುಂಬಾನೇ ಹೈಲೈಟ್ ಆಗೋದೇನಂದ್ರೆ ಈ ಸಿ ಬ್ಲೂ ಕಲರ್ ಅಂತೂ ಸಿಕ್ಕಾಪಟ್ಟೆ ಹೈಲೈಟ್ ಆಗಿದೆ. ನೋಡೋದಕ್ಕಂತೂ ಸಖತ್ತು ಸ್ಟೈಲಿಶ್ ಆಗಿದೆ. ಇನ್ನು ಓವರ್ವ್ಯೂ ಬಗ್ಗೆ ಮಾತಾಡಬೇಕು ಅಂದ್ರೆ ನಮಗೆ ಡಿಸ್ಪ್ಲೇ ಬಂದು 6.1 ಇಂಚಸ್ ಫುಲ್ HD ಪ್ಲಸ್ OLED ಡಿಸ್ಪ್ಲೇನ ಕೊಟ್ಟಿದ್ದಾರೆ. ನಮಗೆ 90 Hz ರಿಫ್ರೆಶ್ ರೇಟ್ ಕೊಟ್ಟಿದ್ದಾರೆ, ವಿಚ್ ಇಸ್ ಆಕ್ಚುಲಿ ಗುಡ್ ಅಂತಾನೆ ಹೇಳ್ಬೋದು. ನಮಗೆ ಗೂಗಲ್ ಪಿಕ್ಸೆಲ್ 6a ಅಲ್ಲಿ 60 Hz ಮಾತ್ರ ಅವ್ರು ರಿಫ್ರೆಶ್ ರೇಟ್ ಕೊಟ್ಟಿತ್ತು. ಇದ್ರಲ್ಲಿ ನಮಗೆ ಇನ್ಕ್ರೀಸ್ ಕೂಡ ಮಾಡಿದ್ದಾರೆ 90 Hzಗೆ. ಸೊ ಇದರಿಂದ ನಮಗೆ ಡಿಸ್ಪ್ಲೇ ಎಲ್ಲ ಬಟರ್ ಸ್ಮೂತ್ ಆಗಿ ವರ್ಕ್ ಆಗೋದನ್ನ ನೋಡ್ಬೋದು. ಅಂಡ್ ನಮಗೆ ಗೊರಿಲ್ಲಾ ಗ್ಲಾಸ್ 3 ಪ್ರೊಟೆಕ್ಷನ್ ಕೂಡ ಕೊಟ್ಟಿದ್ದಾರೆ, ಇದರಿಂದ ನಮಗೆ ಡಿಸ್ಪ್ಲೇಗೆ ಪ್ರೊಟೆಕ್ಷನ್ ಕೂಡ ಸಿಗುತ್ತೆ. ಇನ್ನು ಮೇಲ್ಗಡೆ ಬಂದು ನಾವು ಸೆಲ್ಫಿ ಕ್ಯಾಮ್ರಾನ ನೋಡ್ಬೋದು. 13MP ಸೆಲ್ಫಿ ಕ್ಯಾಮ್ರಾನ ಕೊಟ್ಟಿದ್ದಾರೆ. ಕೆಳಗಡೆ ಬಂದು ನಮಗೆ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ ಕೂಡ ಇದೆ. ಇನ್ನು ಬ್ಯಾಕ್ ಸೈಡ್ ನೋಡಿದ ತಕ್ಷಣ ನಮಗೆ ಕಲರ್ ಅಂತೂ ಸಿಕ್ಕಾಪಟ್ಟೆ ಅಟ್ರಾಕ್ಟ್ ಆಗುತ್ತೆ. ಗೂಗಲ್ ಅವರ ಲೋಗೋನ ನಾವು ನೋಡ್ಬೋದು, ಬ್ರ್ಯಾಂಡಿಂಗ್ ನ ನೋಡ್ಬೋದು. ನಿಮ್ಗೆ ಅನ್ಸುತ್ತೆ ಇದು ಗ್ಲಾಸ್ ಫಿನಿಶ್ ಅಂತ, ಇಲ್ಲ ಇದು ಗ್ಲಾಸ್ ಫಿನಿಶ್ ಅಲ್ಲ, ಪ್ರೀಮಿಯಂ ಪ್ಲಾಸ್ಟಿಕ್ ಮೆಟೀರಿಯಲ್ ನ ಅವರು ಕೊಟ್ಟಿದ್ದಾರೆ. ಪ್ಲಾಸ್ಟಿಕ್ ಫಿನಿಶ್ ಇದು, ಬಟ್ ಸೀರಿಯಸ್ಲಿ ಕ್ವಾಲಿಟಿ ಅಂತೂ ತುಂಬಾನೇ ಚೆನ್ನಾಗಿದೆ. ಎಸ್, ಫಿಂಗರ್ ಪ್ರಿಂಟ್ಸ್ ಎಲ್ಲ ಜಾಸ್ತಿ ಬೀಳುತ್ತೆ, ಸ್ಮಜ್ ಆಗುತ್ತೆ. ಒಂದು ಬ್ಯಾಕ್ ಕೇಸ್ ನಂತೂ ನಾವು ಡೆಫಿನೆಟ್ಲಿ ವೇರ್ ಮಾಡಲೇಬೇಕು, ಇದರಿಂದ ನಮಗೆ ಪ್ರೊಟೆಕ್ಷನ್ ಕೂಡ ಸಿಗುತ್ತೆ. ಅಂಡ್ ನಾವು ಡ್ಯುಯಲ್ ಕ್ಯಾಮ್ರಾ ಸೆಟಪ್ ನ ಕೂಡ ನೋಡ್ಬೋದು. ಪ್ರೈಮರಿ ಕ್ಯಾಮ್ರಾ ಬಂದ್ಬಿಟ್ಟು ನಮಗೆ 64MP ಸೋನಿ ಕ್ಯಾಮ್ರಾನ ಕೊಟ್ಟಿದ್ದಾರೆ.
ಕೊಟ್ಟಿದ್ದಾರೆ. ಸೆಕೆಂಡರಿ ಬಂದು ಅಲ್ಟ್ರಾವೈಡ್ ಕ್ಯಾಮ್ರಾ ನೋಡಬಹುದು. ಇದು ಬಂದು ನಮಗೆ 13 MP ಇದೆ. ಫ್ಲಾಶ್ ಲೈಟ್ ನ ಕೂಡ ನಾವಿಲ್ಲಿ ನೋಡಬಹುದು. ಇನ್ನ ಫ್ರೇಮ್ ಬಂದು ನಮಗೆ ಸೈಡ್ ಅಲ್ಲಿ ಅಲ್ಯೂಮಿನಿಯಂ ಫ್ರೇಮ್ ನ ಕೊಟ್ಟಿದ್ದಾರೆ. ಆಕ್ಚುಲಿ ಸಖತ್ತು ನೀಟ್ ಆಗಿದೆ, ಫಿನಿಶ್ ಅಂತೂ ನೋಡಬಹುದು. ಒಂದು ಕಲರ್ ಕೂಡ ಅಷ್ಟೇ ಸಖತ್ತು ಡಿಫ್ರೆಂಟ್ ಆಗಿದೆ. ಇನ್ನ ಫಿಸಿಕಲ್ ಪೋರ್ಟ್ಸ್ ಬಗ್ಗೆ ಮಾತಾಡಬೇಕು ಅಂದ್ರೆ ಮೇಲ್ಗಡೆ ಬಂದು ನಮಗೆ ನಾಯ್ಸ್ ಕ್ಯಾನ್ಸಲೇಷನ್ ಮೈಕ್ರೋಫೋನ್ ನ ಕೊಟ್ಟಿದ್ದಾರೆ. ಸೈಡ್ ಅಲ್ಲಿ ಬಂದು ನಮಗೆ ಆನ್ ಅಂಡ್ ಆಫ್ ಬಟನ್ ನ ನೋಡಬಹುದು, ಪವರ್ ಆನ್ ಅಂಡ್ ಆಫ್ ಬಟನ್ ನ ನೋಡಬಹುದು ಅಂಡ್ ವಾಲ್ಯೂಮ್ ರಾಕರ್ ನ ನೋಡಬಹುದು. ಕೆಳಗಡೆ ಬಂದು ನಮಗೆ ಸ್ಪೀಕರ್ ಗ್ರಿಲ್ ಕೊಟ್ಟಿದ್ದಾರೆ, ಮೈಕ್ ಕೂಡ ಕೊಟ್ಟಿದ್ದಾರೆ. ಬಟ್ ಇದು ಗ್ರಿಲ್ ತರನೇ ಅನ್ಸುತ್ತೆ. ಅಂಡ್ ಟೈಪ್ ಸಿ ಪೋರ್ಟ್ ನ ಕೂಡ ನೋಡಬಹುದು, ಚಾರ್ಜಿಂಗ್ ಪೋರ್ಟ್ ನ ನೋಡಬಹುದು. ಇನ್ನೊಂದು ಸೈಡ್ ಅಲ್ಲಿ ನಮಗೆ ಸಿಮ್ ಟ್ರೇ ಕೊಟ್ಟಿದ್ದಾರೆ. ಆಕ್ಚುಲಿ ನಮಗೆ ಈ ಫೋನ್ ಬಂದು ಡ್ಯೂಯಲ್ ಸಿಮ್ ನ ಸಪೋರ್ಟ್ ಮಾಡುತ್ತೆ. ಬಟ್ ಇದ್ರಲ್ಲಿ ನಮಗೆ ಸಿಂಗಲ್ ಸಿಮ್ ಟ್ರೇ ನ ಕೊಟ್ಟಿದ್ದಾರೆ. ನಾವು ಒಂದು ಫಿಸಿಕಲ್ ನ್ಯಾನೋ 5G ಸಿಮ್ ನ ಯೂಸ್ ಮಾಡಬಹುದು, ಇನ್ನೊಂದು 5G ಈ ಸಿಮ್ ನ ಕೂಡ ನಾವು ಯೂಸ್ ಮಾಡ್ಕೋಬಹುದು. ಓವರ್ ಆಲ್ ಆಗಿ ಇದು ಡ್ಯೂಯಲ್ ಸಿಮ್ ನ ಸಪೋರ್ಟ್ ಮಾಡುತ್ತೆ. ಇನ್ನು ಸ್ಮಾರ್ಟ್ ಫೋನ್ ಡಿಸ್ಪ್ಲೇ ಬಗ್ಗೆ ಮಾತಾಡಬೇಕು ಅಂದ್ರೆ ನಮಗೆ 6.1 ಇಂಚಸ್ ಫುಲ್ HD ಪ್ಲಸ್ OLED ಡಿಸ್ಪ್ಲೇ ನ ಕೊಟ್ಟಿದ್ದಾರೆ. ಸೀರಿಯಸ್ಲಿ ಡಿಸ್ಪ್ಲೇ ಅಂತೂ ನೋಡೋದಕ್ಕೆ ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಬಟ್ ನನ್ಗೆ ಎಲ್ಲೋ ಬೆಜೆಲ್ ಸ್ವಲ್ಪ ಸ್ಲೈಟ್ಲಿ ಹೈ ಆಯ್ತು ಅಂತ ಅನ್ಸ್ತು. ಅದನ್ನ ಸ್ವಲ್ಪ ಕಮ್ಮಿ ಮಾಡಿದ್ರೆ ಚೆನ್ನಾಗಿರ್ತಾ ಇತ್ತು. ಬಟ್ ನಮಗೆ 90 Hz ರಿಫ್ರೆಶ್ ರೇಟ್ ಕೊಟ್ಟಿದ್ದಾರೆ. ಡಿಸ್ಪ್ಲೇ ಅಂತೂ ಬಟರ್ ಸ್ಮೂತ್ ಆಗಿ ವರ್ಕ್ ಆಗೋದನ್ನ ನೋಡಬಹುದು. ಇನ್ನು ರೆಸಲ್ಯೂಷನ್ ಬಂದು ನಮಗೆ 2400x1080 ಪಿಕ್ಸೆಲ್ಸ್ ನ ಕೊಟ್ಟಿದ್ದಾರೆ. ಸೊ ನಾವು ಕ್ರಿಸ್ಟಲ್ ಕ್ಲಿಯರ್ ಡಿಸ್ಪ್ಲೇ ನ ನೋಡಬಹುದು. ಅಂಡ್ ಇದ್ರಲ್ಲಿ ನಮಗೆ ಫುಲ್ 24 ಬಿಟ್ ಡೆಪ್ತ್ ಫಾರ್ 16 ಮಿಲಿಯನ್ ಕಲರ್ಸ್ ನ ಯೂಸ್ ಮಾಡಿದ್ದಾರೆ. ಇದರಿಂದ ನಮಗೆ ಸ್ಕ್ರೀನ್ ಎಲ್ಲ ಡಿಸ್ಪ್ಲೇ ಎಲ್ಲ ಸಖತ್ತು ಕಲರ್ಫುಲ್ ಅಂಡ್ ಬೋಲ್ಡ್ ಆಗಿ ಕಾಣಿಸುತ್ತೆ. ಸೊ ಇದರಿಂದ ನಮಗೆ ಮಲ್ಟಿಮೀಡಿಯಾ ಎಕ್ಸ್ಪೀರಿಯನ್ಸ್ ಎಲ್ಲ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೋದು. ಅಂಡ್ ಇದರಲ್ಲಿ ನಮಗೆ ಬ್ರೈಟ್ನೆಸ್ ಬಂದು ಹೈ ಬ್ರೈಟ್ನೆಸ್ ಕೊಟ್ಟಿದ್ದಾರೆ. ಸೊ ಮ್ಯಾಕ್ಸಿಮಮ್ ನನ್ನ ಪ್ರಕಾರ ಒಂದು 700 ನಿಟ್ಸ್ ಬ್ರೈಟ್ನೆಸ್ ಇರ್ಬೋದು. ಆರಾಮಾಗಿ ಈ ಫೋನ್ ನಾವು ಆಚೆ ಕೂಡ ಯೂಸ್ ಮಾಡಬಹುದು. ಇನ್ನು ಸ್ಮಾರ್ಟ್ ಫೋನ್ ನ ಪ್ರೊಸೆಸರ್ ಬಗ್ಗೆ ಮಾತಾಡಬೇಕು ಅಂದ್ರೆ ಇದರಲ್ಲಿ ನಮಗೆ ಗೂಗಲ್ ಟೆನ್ಸರ್ G2 ಪ್ರೊಸೆಸರ್ ನ ಕೊಟ್ಟಿದ್ದಾರೆ. ಇದು ಬಂದು 5nm ಸೆಕೆಂಡ್ ಜನರೇಷನ್ ಪ್ರೊಸೆಸರ್. ಇನ್ನು ಸ್ಕೋರ್ ಬಂದು ಇದರಲ್ಲಿ ನಮಗೆ 5,60,000 ಬಂದಿದೆ, ವಿಚ್ ಇಸ್ ಅ ಡೀಸೆಂಟ್ ಸ್ಕೋರ್ ಅಂತಾನೆ ಹೇಳ್ಬೋದು. ಇನ್ನು ಈ ಸ್ಮಾರ್ಟ್ ಫೋನ್ ಅಲ್ಲಿ ನಾನು ಗೇಮ್ ಕೂಡ ಆಡಿದೆ, ಆಸ್ಫೋರ್ಟ್ ಗೇಮ್ ನ ಆಡಿದೆ. ಎಲ್ಲೂ ನನಗೆ ಲ್ಯಾಗ್ ಆಗ್ತಿದೆ ಅಥವಾ ಫ್ರೇಮ್ ಡ್ರಾಪ್ ಆಗ್ತಿದೆ ಅಂತ ಏನೂ ಅನ್ಸಿಲ್ಲ. ಬಟ್ ಗೇಮ್ ಆಡೋಗಂತೂ ಮೊಬೈಲ್ ಒಂದು ಸ್ವಲ್ಪ ಹೀಟ್ ಆಯ್ತು ಅಂತ ಅನಿಸ್ತು. ಅದು ಬಿಟ್ರೆ ಡೀಸೆಂಟ್ ಗೇಮಿಂಗ್ ಫೋನ್ ಅಂತಾನೆ ಹೇಳ್ಬೋದು. ಇನ್ನು ಮೆಮೊರಿ ಬಗ್ಗೆ ಮಾತಾಡಬೇಕು ಅಂದ್ರೆ ರ್ಯಾಮ್ ಬಂದು ನಮಗೆ 8GB ರ್ಯಾಮ್ ಕೊಟ್ಟಿದ್ದಾರೆ. LPDDR5 ಇದೆ. ಅಂಡ್ ರಾಮ್ ಬಂದು ಸ್ಟೋರೇಜ್ ಬಂದು ನಮಗೆ 128GB UFS 3.1 ಇದೆ. ಅಂಡ್ ಇದರಲ್ಲಿ ನಮಗೆ ಟೈಟನ್ M2 ಚಿಪ್ಸೆಟ್ ಕೂಡ ಕೊಟ್ಟಿದ್ದಾರೆ ಫಾರ್ ಸೆಕ್ಯೂರಿಟಿ ಪರ್ಪಸ್. ಸೊ ಮಲ್ಟಿಪಲ್ ಲೇಯರ್ ಆಫ್ ಸೆಕ್ಯೂರಿಟಿ ಕೂಡ ನಮಗೆ ಸ್ಮಾರ್ಟ್ ಫೋನ್ ಅಲ್ಲಿ ಸಿಗುತ್ತೆ. ಸೊ ಇದು ಬಂದು ಒನ್ ಆಫ್ ದ ಮೋಸ್ಟ್ ಸೆಕ್ಯೂರ್ ಫೋನ್ ಅಂತಾನೆ ಹೇಳ್ಬೋದು. ಗೂಗಲ್ ಪಿಕ್ಸೆಲ್ 7a OS ಬಗ್ಗೆ ಮಾತಾಡಬೇಕು ಅಂದ್ರೆ ಇದರಲ್ಲಿ ನಮಗೆ ಔಟ್ ಆಫ್ ದ ಬಾಕ್ಸ್ ಆಂಡ್ರಾಯ್ಡ್ ವರ್ಷನ್ 13 ಕೊಟ್ಟಿದ್ದಾರೆ. ನಮ್ಮೆಲ್ಲರಿಗೂ ಗೊತ್ತಿದ್ದಂಗೆ ಗೂಗಲ್ ಪಿಕ್ಸೆಲ್ ಅಲ್ಲಿ ಯೂಸರ್ ಇಂಟರ್ಫೇಸ್ ಎಲ್ಲ ಸಿಕ್ಕಾಪಟ್ಟೆ ಕ್ಲಿಯರ್ ಅಂಡ್ ನೀಟ್ ಆಗಿರುತ್ತೆ. ಯಾವುದೇ ಒಂದು ಬ್ಲೋಟ್ವೇರ್ಸ್ ಅಥವಾ ಆಡ್ಸ್ ಏನು ಇರೋದಿಲ್ಲ. ಇದು ಬಂದು ಸ್ಟಾಕ್ ಆಂಡ್ರಾಯ್ಡ್ ಎಕ್ಸ್ಪೀರಿಯನ್ಸ್ ನ ಕೊಡುತ್ತಂತಾನೆ ಹೇಳ್ಬೋದು. ಅಂಡ್ ಗೂಗಲ್ ಅವ್ರು ಹೇಳೋ ಪ್ರಕಾರ ನಮಗೆ OS ಅಪ್ಡೇಟ್ ಬಂದು 3 years ವರೆಗೂ ಬರುತ್ತೆ. ನೆಕ್ಸ್ಟ್ ನಮಗೆ ಆಂಡ್ರಾಯ್ಡ್ ವರ್ಷನ್ 14, 15, 16 ಅನ್ನು ನೋಡಬಹುದು. ಅಂಡ್ 5 years ವರೆಗೂ ಸೆಕ್ಯೂರಿಟಿ ಅಪ್ಡೇಟ್ ಬರುತ್ತೆ. ಇನ್ನು ಈ ಮೊಬೈಲ್ ನ ಮೇನ್ ಫೀಚರ್ ಕ್ಯಾಮ್ರಾ ಬಗ್ಗೆ ಮಾತಾಡಬೇಕಂದ್ರೆ ಇದರಲ್ಲಿ ಪ್ರೈಮರಿ ಕ್ಯಾಮ್ರಾ 64 MP OIS ಸೋನಿ ಸೆನ್ಸರ್ಸ್ ಕೊಟ್ಟಿದ್ದಾರೆ. ಅಲ್ಟ್ರಾ ವೈಡ್ ಕ್ಯಾಮ್ರಾ ಬಂದು ನಮಗೆ 13 MP ಕ್ಯಾಮ್ರಾನ ನಾವು ನೋಡಬಹುದು. 7a ಬಂದು ಸೂಪರ್ ಫೋಟೋಸ್ ನ ಕ್ಲಿಕ್ ಮಾಡ್ತಿದೆ ವೆನ್ ಕಂಪೇರ್ ಟು 7 and 6. ಅಂಡ್ ಎಸ್ ಡೆಫಿನೆಟ್ಲಿ ಇದರಲ್ಲಿ ಲೋ ಲೈಟ್ ಪರ್ಫಾರ್ಮೆನ್ಸ್ ಅಂತೂ ತುಂಬಾನೇ ಇಂಪ್ರೂವ್ ಆಗಿದೆ. ಇನ್ನು ಸೆಕೆಂಡರಿ ಸೆನ್ಸರ್ಸ್ ಕೂಡ ತುಂಬಾ ಚೆನ್ನಾಗಿರೋ ಅಲ್ಟ್ರಾ ವೈಡ್ ಪಿಕ್ಚರ್ಸ್ ನ ಕ್ಯಾಪ್ಚರ್ ಮಾಡ್ತಿದೆ. ಫೋಟೋ ಕ್ವಾಲಿಟಿ ಅಂತೂ ಚಿಂದಿ ಅಂತಾನೆ ಹೇಳ್ಬೋದು. 120° FOV ಅಲ್ಲಿ ಬ್ಯೂಟಿಫುಲ್ ಅಲ್ಟ್ರಾ ವೈಡ್ ಫೋಟೋಸ್ ನ ನಾವು ಸ್ಕ್ರೀನ್ ಅಲ್ಲಿ ನೋಡಬಹುದು. ಇನ್ನ ನನ್ಗಂತೂ ಈ ಬೊಕೆ ಎಫೆಕ್ಟ್ ಫೋಟೋಸ್ ಅಂತೂ ತುಂಬಾನೇ ಇಷ್ಟ ಆಯ್ತು. ಶಾರ್ಪ್ನೆಸ್ ಆಗಿರ್ಬೋದು, ಕ್ಲಾರಿಟಿ ಆಗಿರ್ಬೋದು, ಆಲ್ಮೋಸ್ಟ್ ರಿಯಲ್ ಸ್ಕಿನ್ ಟೋನ್ ಮೇಂಟೈನ್ ಮಾಡ್ತಾ ಬಂದಿದೆ. ನಾವು ವಿಡಿಯೋಗ್ರಫಿ ಬಗ್ಗೆ ಮಾತಾಡಬೇಕು ಅಂದ್ರೆ ಇದರಲ್ಲಿ ನಮಗೆ ಮ್ಯಾಕ್ಸ್ ಅಟ್ 4K at 60 FPS ಅಲ್ಲಿ ನಾವು ವಿಡಿಯೋ ರೆಕಾರ್ಡಿಂಗ್ ನ ಮಾಡಬಹುದು. ವಿಡಿಯೋ ಸ್ಟೆಬಿಲಿಟಿ ಆಗಿರ್ಬೋದು, ಕಲರ್ ಸ್ಯಾಚುರೇಷನ್ ಎಲ್ಲ ಸಖತ್ತಾಗಿದೆ ಅಂತಾನೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನು ಫ್ರಂಟ್ ಅಲ್ಲಿ ನಮಗೆ 13 MP ಕ್ಯಾಮ್ರಾ ಕೊಟ್ಟಿದ್ದಾರೆ. ಇದರಲ್ಲೂ ಅಷ್ಟೇ ತುಂಬಾನೇ ಬ್ಯೂಟಿಫುಲ್ ಆಗಿರುವ ಫೋಟೋಸ್ ಎಲ್ಲ ಕ್ಯಾಪ್ಚರ್ ಆಗಿದೆ. ಪೋರ್ಟ್ರೇಟ್ ಮೋಡಲ್ಲೂ ಅಷ್ಟೇ ತುಂಬಾನೇ ಚೆನ್ನಾಗಿದೆ ಫೋಟೋಸ್. ಸ್ಯಾಚುರೇಷನ್ ಆಗಿರ್ಬೋದು, ಸ್ಟೆಬಿಲಿಟಿ ಎಲ್ಲ ಸಿಕ್ಕಾಪಟ್ಟೆ ಮೇಂಟೈನ್ ಆಗಿದೆ. ವಿಡಿಯೋಗ್ರಫಿ ಕೂಡ ಅಷ್ಟೇ ನಮಗೆ ಇದರಲ್ಲಿ ಮ್ಯಾಕ್ಸ್ ಅಟ್ 4K at 30 FPS ಅಲ್ಲಿ ರೆಕಾರ್ಡ್ ಆಗುತ್ತೆ. ಅಂಡ್ ಅದಲ್ಲದೆ ನಮಗೆ ಇದರಲ್ಲಿ ಮ್ಯಾಜಿಕ್ ಎರೇಸರ್ ಅಂತ ಒಂದು ಟೂಲ್ ಕೂಡ ಇದೆ. ಇದು ಬಂದು ಒಂದು ಎಡಿಟಿಂಗ್ ಟೂಲ್. ಈ ಎಡಿಟಿಂಗ್ ಟೂಲ್ ಅಂತೂ ನಮಗೆ ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ. ಇನ್ನು ಈ ಸ್ಮಾರ್ಟ್ ಫೋನ್ ನ ಕನೆಕ್ಟಿವಿಟಿ ಬಗ್ಗೆ ಮಾತಾಡಬೇಕು ಅಂದ್ರೆ ಇದು ಒಂದು 5G ರೆಡಿ ಫೋನ್ ಅಂತಾನೆ ಹೇಳ್ಬೋದು. ಆರಾಮಾಗಿ ನೀವು 5G ಸಿಮ್ ನ ಯೂಸ್ ಮಾಡ್ಕೋಬಹುದು, ಯಾವುದೇ ಒಂದು ತೊಂದರೆ ಇರೋದಿಲ್ಲ. ಅಂಡ್ ಇದರಲ್ಲಿ ನಮಗೆ NFC ಕೂಡ ಸಪೋರ್ಟ್ ಮಾಡುತ್ತೆ. ವೈಫೈ ವರ್ಷನ್ ಬಂದು ನಮಗೆ 6E ಇದೆ. ಅಂಡ್ ಇದರಲ್ಲಿ ನಮಗೆ ಬ್ಲೂಟೂತ್ ವರ್ಷನ್ ಬಂದು 5.3 ಕೊಟ್ಟಿದ್ದಾರೆ. ಇದು ಬಂದು ನಮಗೆ ಡ್ಯೂಯಲ್ 4G ವೋಲ್ಟ್ ನ ಸಪೋರ್ಟ್ ಮಾಡುತ್ತೆ. ಇನ್ನು ಗೂಗಲ್ ಪಿಕ್ಸೆಲ್ 7a ಸೆನ್ಸರ್ಸ್ ಬಗ್ಗೆ ಮಾತಾಡಬೇಕು ಅಂದ್ರೆ ಇದರಲ್ಲಿ ನಮಗೆ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ ಹಾಗೆ ನಮಗೆ ಇದರಲ್ಲಿ ಫೇಸ್ ಅನ್ಲಾಕ್ ಸೆನ್ಸರ್ಸ್ ಕೂಡ ಕೊಟ್ಟಿದ್ದಾರೆ. ಈ ಎರಡು ಸೆನ್ಸರ್ಸ್ ಸಖತ್ತು ಫಾಸ್ಟ್ ಅಂಡ್ ಸಖತ್ತು ಎಫಿಷಿಯಂಟ್ ಆಗಿ ವರ್ಕ್ ಆಗ್ತಿದೆ. ನಿಮ್ಗೆ ಹೇಳೋದು ಮರ್ತಿದೆ, ಇದರಲ್ಲಿ ನಮಗೆ IP67 ವಾಟರ್ ಅಂಡ್ ಡಸ್ಟ್ ರೆಸಿಸ್ಟೆಂಟ್ ಕೂಡ ಇದೆ. ಇನ್ನು ಬ್ಯಾಟರಿ ಬಗ್ಗೆ ಮಾತಾಡಬೇಕು ಅಂದ್ರೆ ಇದರಲ್ಲಿ ನಮಗೆ 4385 mAh ಬ್ಯಾಟರಿನ ಕೊಟ್ಟಿದ್ದಾರೆ. ಆರಾಮಾಗಿ ನಮಗೆ 1 day ವರೆಗೂ ಬ್ಯಾಟರಿ ಬ್ಯಾಕಪ್ ಬರುತ್ತೆ. ಅಂಡ್ ಇದು ಬಂದು ನಮಗೆ 18 watts ಚಾರ್ಜರ್ಗೆ ಕಾಂಪ್ಯಾಟಬಲ್ ಆಗಿದೆ. ಅಂಡ್ ದ ಬೆಸ್ಟ್ ಥಿಂಗ್ ಏನ್ ಗೊತ್ತಾ, ಇದರಲ್ಲಿ ನಮಗೆ ವೈರ್ಲೆಸ್ ಚಾರ್ಜಿಂಗ್ ಕೂಡ ಸಪೋರ್ಟ್ ಮಾಡುತ್ತೆ.
ಇನ್ನು ಸ್ಮಾರ್ಟ್ ಫೋನ್ ನ ಮಲ್ಟಿಮೀಡಿಯಾ ಬಗ್ಗೆ ಮಾತಾಡಬೇಕು ಅಂದ್ರೆ ಡಿಸ್ಪ್ಲೇ ಬಂದು ನಮಗೆ 6.1 ಇಂಚಸ್ ಫುಲ್ HD ಪ್ಲಸ್ ಡಿಸ್ಪ್ಲೇನ ಕೊಟ್ಟಿದ್ದಾರೆ. 90 ಹರ್ಟ್ಸ್ ರಿಫ್ರೆಶ್ ರೇಟ್ ಇರೋದ್ರಿಂದ ಡಿಸ್ಪ್ಲೇ ಎಲ್ಲ ಬಟರ್ ಸ್ಮೂತ್ ಆಗಿ ವರ್ಕ್ ಆಗಿರೋದು ನೋಡಬಹುದು. ಅಂಡ್ ನಾವು ಕಲರ್ಸ್ ನೋಡಬಹುದು, ಸಿಕ್ಕಾಪಟ್ಟೆ ಚೆನ್ನಾಗಿದೆ ಬಿಕಾಸ್ ಆಫ್ OLED ಡಿಸ್ಪ್ಲೇ. ಅಂಡ್ ಇದ್ರಲ್ಲಿ ನಮಗೆ ಸ್ಟೀರಿಯೋ ಸ್ಪೀಕರ್ಸ್ ಕೂಡ ಕೊಟ್ಟಿದ್ದಾರೆ ವಿಚ್ ಇಸ್ ಆಕ್ಚುಲಿ ಲೌಡ್ ಅಂತಾನೆ ಹೇಳ್ಬೋದು. ಸೊ ಬನ್ನಿ ಈಗ ಆಡಿಯೋ ಚೆಕ್ ಮಾಡೋಣ, ಆಡಿಯೋ ಕ್ವಾಲಿಟಿ ಹೇಗಿದೆ ಅಂತ ನೋಡೋಣ. ಗೂಗಲ್ ಪಿಕ್ಸೆಲ್ 7a ಈ ಸ್ಮಾರ್ಟ್ ಫೋನ್ ನಾವು ಪರ್ಚೇಸ್ ಮಾಡಬೇಕಾ ಮಾಡಬಾರ್ದು ಅಂತ ಕೇಳಿದ್ರೆ, ನೀವೇನಾದ್ರೂ ಸ್ಟಾಕ್ ಆಂಡ್ರಾಯ್ಡ್ ಎಕ್ಸ್ಪೀರಿಯನ್ಸ್ ವಿತ್ ಒಳ್ಳೆ ಕ್ಯಾಮ್ರಾ ಫೀಚರ್ಸ್ ಇರುವ ಸ್ಮಾರ್ಟ್ ಫೋನ್ ನೋಡ್ತಿದ್ರೆ ಡೆಫಿನೆಟ್ಲಿ ನೀವು ಸ್ಮಾರ್ಟ್ ಫೋನ್ ಕನ್ಸಿಡರ್ ಮಾಡಿ. ಯಾಕಂದ್ರೆ ನಮಗೆ ಸಿಕ್ಕಾಪಟ್ಟೆ ಅಡ್ವಾಂಟೇಜಸ್ ಇದೆ. ಫಸ್ಟ್ ಆಫ್ ಆಲ್ ಬಿಲ್ಡ್ ಕ್ವಾಲಿಟಿ ಚೆನ್ನಾಗಿದೆ, ಬ್ಯಾಟ್ರಿ ಬ್ಯಾಕಪ್ ಚೆನ್ನಾಗಿದೆ, ಪರ್ಫಾರ್ಮೆನ್ಸ್ ಚೆನ್ನಾಗಿದೆ, ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ನಮಗೆ ಸೆಕ್ಯೂರಿಟಿ ಕೂಡ ಕೊಡುತ್ತೆ. ಒನ್ ಆಫ್ ದ ಮೋಸ್ಟ್ ಸೆಕ್ಯೂರ್ ಫೋನ್ ಅಂತಾನೆ ಹೇಳ್ಬೋದು. ನಾನು ಈ ಸ್ಮಾರ್ಟ್ ಫೋನ್ ಪರ್ಚೇಸ್ ಮಾಡಿತ್ತು ಅಪ್ರಾಕ್ಸಿಮೇಟ್ಲಿ 40,000 rupees ಕೊಟ್ಟು ನಾನು ಪರ್ಚೇಸ್ ಮಾಡಿದೆ. ಅಂಡ್ ನಮಗೆ ಗೂಗಲ್ ಅವರ ಸ್ಟ್ರಾಟಜಿ ಎಲ್ಲ ಗೊತ್ತೇ ಇರುತ್ತೆ. ಸ್ಟಾರ್ಟಿಂಗ್ ಅಲ್ಲಿ ಅವರು ಲಾಂಚ್ ಮಾಡಿದಾಗ ಸಿಕ್ಕಾಪಟ್ಟೆ ಅಗ್ರೆಸಿವ್ ಆಗಿ ಅವ್ರ ಪ್ರೈಸ್ ನ ಚಾರ್ಜ್ ಮಾಡಿರ್ತಾರೆ. ಅದಾದ್ಮೇಲೆ ಸೇಲ್ ಅಲ್ಲಿ ಹೋಗ್ತಾ ಹೋಗ್ತಾ ಪ್ರೈಸ್ ಕೂಡ ಡಿಕ್ರೀಸ್ ಆಗುತ್ತೆ. ಸೊ ನೀವೇನಾದ್ರೂ ಈ ಸ್ಮಾರ್ಟ್ ಫೋನ್ ಪರ್ಚೇಸ್ ಮಾಡಬೇಕು ಅಂದ್ರೆ ಸೇಲ್ ಅಲ್ಲಿ ಪರ್ಚೇಸ್ ಮಾಡಿ. ಅಪ್ರಾಕ್ಸಿಮೇಟ್ಲಿ ಒಂದು 35,000 rupees ಏನಾದ್ರೂ ನಮ್ಗೆ ಈ ಸ್ಮಾರ್ಟ್ ಫೋನ್ ಸಿಗುತ್ತೆ. ಸೀರಿಯಸ್ಲಿ ವರ್ತ್ ಫಾರ್ ಮನಿ ಅಂತಾನೆ ಹೇಳ್ಬೋದು. ಕಣ್ಮುಚ್ಕೊಂಡು ಪರ್ಚೇಸ್ ಮಾಡ್ಬೋದು. ಎಸ್, ಬಟ್ ನಮ್ಗಂತೂ ಗೊತ್ತೇ ಇದೆ ಈ ಗೂಗಲ್ ಪಿಕ್ಸೆಲ್ಸ್ ಅಂತಾನೆ ಸಪರೇಟ್ ಫ್ಯಾನ್ ಬೇಸ್ ಇದೆ. ಡೆಫಿನೆಟ್ಲಿ ಅವರಂತೂ ಈ ಸ್ಮಾರ್ಟ್ ಫೋನ್ ಪರ್ಚೇಸ್ ಮಾಡೇ ಮಾಡ್ತಾರೆ. ಬಟ್ ಓವರ್ ಆಗಿ ಈ ಸ್ಮಾರ್ಟ್ ಫೋನ್ ಅಂತೂ ಆಲ್ ರೌಂಡರ್ ಅಂತಾನೆ ಹೇಳ್ಬೋದು. ಕ್ರೇಜಿ ಆಗಿದೆ. ಫೋನ್ ಅಂತೂ ತುಂಬಾನೇ ಚೆನ್ನಾಗಿದೆ. ನನಗಂತೂ ತುಂಬಾನೇ ಇಷ್ಟ ಆಯ್ತು. ಐ ಹೋಪ್ ನಿಮಗೆ ಈ ಅನ್ಬಾಕ್ಸಿಂಗ್ ವಿಡಿಯೋ ಇಷ್ಟ ಆಯ್ತು ಅನ್ಸುತ್ತೆ. ಇದೇ ತರ ಅನ್ಬಾಕ್ಸಿಂಗ್ ವಿಡಿಯೋಸ್ನ ನಾನು ಮಾಡಬೇಕು ಅಂದ್ರೆ ನೀವೇನ್ ಮಾಡಬೇಕು, ಕನ್ನಡ ಅನ್ಬಾಕ್ಸ್ ಯೂಟ್ಯೂಬ್ ಚಾನಲ್ಗೆ ಇದೇ ತರ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಕೆಳಗಡೆ ಕಾಣ್ತಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಸೊ ದಟ್ ರೆಗ್ಯುಲರ್ ಅಪ್ಡೇಟ್ಸ್ ಎಲ್ಲ ಬರುತ್ತೆ. ಹಾಗೆ ನಮ್ಮ ಚಾನಲ್ದು ಫೇಸ್ಬುಕ್ ಅಂಡ್ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ, ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀನಿ. ಪ್ಲೀಸ್ ಫಾಲೋಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸ್ಟೇ ಟ್ಯೂನ್ ಫಾರ್ ಮೈ ನೆಕ್ಸ್ಟ್ ವಿಡಿಯೋ. ಬೈ ಬಾಯ್.